ಎಲ್ಲ ಮುಗ್ದಂಗಾಯ್ತು. ತಿಂಡಿ ಗಿಂಡಿ ತಿಂದು ರೆಡಿಯಾಗಿ ಅನ್ಬೇಕು, ಇಲ್ಲಾಂದ್ರೆ ಮತ್ತೆ ಆಮೇಲೆ ಅವಸರ ಆಗ್ಬಿಡ್ತೈತಿ. ಸೀತಕ್ಕ ಹೇಳವ. ಏನಿಲ್ಲ, ಈಗ ತಿಂಡಿ ಗಿಂಡಿ ತಿಂದು ಮತ್ತೆ ರೆಡಿಯಾಗಿ ಅಂತಂದು ಹೇಳ್ಬೇಕಲ್ರಿ. ಹೇಳ್ಬಿಡವ ಸುಮ್ಮನೆ, ಆಮೇಲೆ ಅಂದ್ರೆ ಹಂಗ ಸುಮ್ಮನೆ ಕುಂತ ಟೈಮ್ ಹೋಗೋದು ಗೊತ್ತಾಗಂಗಿಲ್ಲ. ಆಮೇಲೆ ಒಮ್ಮರಿಗೆ ಜನ ಬಂದಮೇಲೆ ಅರ್ಜೆಂಟ್ ಆಗ್ಬಿಡ್ತೈತೆ. ಒಬ್ಬರು ಬರೋ ತಡೆ ಎಲ್ಲ ಎಲ್ಲರೂ ಬಂದುಬಿಡ್ತಾರೆ. ಸುಮ್ಮನೆ ಯಾಕೆ ಬೇಕು, ರೆಡಿಯಾಗಿ ಕುಂತ್ಬಿಡ್ರಿ. ಸೀತಕ್ಕ ಇನ್ನೂ ರೆಡಿನೇ ಆಗಿಲ್ಲಲ್ಲೇ, ಅದು ಸರಿಯಾಗದಿ. ಸರಿ, ನೀವು ಮಾತಾಡ್ತೀರಿ, ನಾನು ಹುಡುಗ ರೆಡಿ ಆಗಂತೀನಿ. ನಂದೆಲ್ಲ ಟಿಫನ್ ಆತವ, ನೀನು ನೋಡಿದೆ ನೀನು ಬರಲೇ ಇಲ್ಲ. ಅದಕ್ಕೆ ನಾನು ಟಿಫನ್ ಮಾಡಿ ಬಂದೆ. ಬಾ ನೀನು ಮಾಡಿ ಬಾ. ಮತ್ತು ಅವರು ಇವರಿದ್ರಲ್ಲ, ಅವ್ರನ್ನೆಲ್ಲ ಕಳಿಸಿದ್ದೆ ಟಿಫನ್ ಮಾಡಿ ಹೋಗ್ರಿ ಅಂತಂದು. ನಾನು ಬರಕ್ತಿದ್ದೆ, ಹಂಗೆ ಇವ್ರು ಮಾತಾಡ್ಕೊಂತ ನಿಂತ್ರೆ ಹಂಗೆ ಇಲ್ಲೇ ನಿಂತೆ. ಸೀತವ್ವ ಬರ್ರಿ ಅಮ್ಮ ಬರ್ರಿ. ಟಿಫನ್ ಆಯ್ತಾ? ಮಾಡ್ಬೇಕಿಲ್ರಲ್ಲ, ಟೈಮ್ ಆಯ್ತು. ಅಥವಾ ಎಲ್ಲ ಆದ್ ನೋಡು. ಪಾಪ ನೀನೇ ಇನ್ನೂ ಮಾಡಿಲ್ಲಂತೆ. ನಾನು ಅಲ್ಲೆಲ್ಲ ಕೇಳಿದೆ, ಏನೂ ಆಗಿಲ್ಲ ಅಂತಂದ್ರೆ ನಾನು ಹಂಗೆ ಕಳ್ಸೋಣ ಅಂತಂದು ಬಂದೆ. ಮಾಡೋಗು. ಪಾಪ ಬೆಳಗ್ಗೆನೂ 3-4 ಗಂಟೆಗೆ ಎದ್ದಿರ್ತೀಗಲ್ಲ, 8-9 ಗಂಟೆಗೆ ಹಾಕಂತು. ಏನು ತಾಳಿ ಕಟ್ಟೋದೆಲ್ಲ ಶಾಸ್ತ್ರ ಎಲ್ಲ ಮುಗೀತಲ್ಲ, ಇನ್ನೇನು ಸ್ಟೇಜ್ ಮೇಲೆ ಕರ್ಕೊಂಬರೋದಂದ. ಅವ್ರಿಗೆ ರೆಡಿ ಆಗೋ ಕೇಳಿ ನೀನು ಟಿಫನ್ ಮಾಡೋಗು. ಎಲ್ಲ ಚೆನ್ನಾಗಾತವ. ತಾಳಿ ಶಾಸ್ತ್ರ ಆಮೇಲೆ ದಾರೆ ಎರೆಯೋದು ಎಲ್ಲ ಚೆನ್ನಾಗಾತ ನೋಡು. ಹುಡುಗಂದು ಏನೋ, ನಮ್ಮ ಹುಡುಗಂದು ವಿಜಯಂದ್ರ ಟಿಫನ್ ಆಗೈತಿ. ರಮ್ಯಂದು ಟಿಫನ್ ಆಗೈತಿ ಇಲ್ಲ? ಹ್ಞೂ ಅಮ್ಮ ಆಗೈತಿ. ಅಲ್ಲೇ ರೂಮ್ಗೆ ತಗೊಂಡೋಗಿ ಕೊಟ್ಬಿಟ್ವಿ. ಸರಿ, ಹಂಗಿದ್ರೆ ಆ ಹುಡುಗಿಗೆ ರೆಡಿಯಾಗ ಕೇಳಿ, ಹಿಂದೆ ರೆಡಿಯಾದ ಅಷ್ಟೊತ್ತಿಗೆ ಬಂದುಬಿಡ್ತೈತಿ. ನೀನು ಹೋಗಿ ಟಿಫನ್ ಮಾಡ್ಬೋದು. ನೀನು ಭಾಳ ಚಂದ ಕಾಣಕತ್ತಿ ಬಿಡ. ಗುಲಾಬಿ ಕಲರ್ ಸೀರೆ, ಅದೇನೋ ಬೇತಲ್ ಮನೆ ಹೂ ಇಟ್ಕೊಂಡು ನಂದ ಕಣ್ಣು ಅಷ್ಟಾಗತ್ತೆ ನೋಡು. ಅಯ್ಯೋ ಬಿಡ್ಲಿಲ್ಲ ಈಕಿ ರಮ್ಯಾ. ಅಕ್ಕಮ್ಮ ಮತ್ತೆ ಯಾವಾಗ ನೀನು ಹಿಂಗೆ ರೆಡಿ ಆಗ್ಬೇಕು, ಈಗ ಅಕ್ಕೆ ಅಂತಂದು ಒತ್ತಾಯ ಮಾಡಿದ್ಲ, ಅದಕ್ಕೆ ಹಾಕ್ಯಂಡೆ. ಇಲ್ಲಿ ಬಿಡು ಸೀತಕ್ಕ, ಏನು ಹೋಗಿ ಬಿಡಪ್ಪ. ಏನೋ ಬೇರೆ ಮಗ ಅದನ್ನ ಗಂಡು ಮಕ್ಳು ಮದುವೆ ಹಿಂಗೆ ರೆಡಿ ಹಾಕೋಣಂಗಿಲ್ಲ. ಏನು ಇರೋದು ಹೋಗ್ಬೇಕು ಮಗಳು, ಇವಾಗ ರೆಡಿ ಆಗ್ಬೇಕು ಹೆಂಗೆ ಬೇಕು ಹಂಗೆ. ಇನ್ನೊಬ್ಬಳು ಮಗಳು ಅನ್ನಂಗಿಲ್ಲ, ಮಗ ಅನ್ನಂಗಿಲ್ಲ. ಈಗ ರೆಡಿಯಾಗಿ ಏನಾಗಿಲ್ಲ ಬಿಡು, ಚೆನ್ನಾಗೈತಿ. ಸರಿ ಹೋಗಿ ಟಿಫನ್ ಮಾಡು. ನಾನು ಹೋಗಿ ಹಂಗೆ ಹುಡುಗ ಸ್ವಲ್ಪ ಹಂಗೆ ರೆಡಿ ಆಗಿರೋ ಅಂತಾನೆ. ಗೌರಕ್ಕೆ ಯಾಕೆ ಬಂದೇ ಇಲ್ಲ ಗಿರ್ಜಿ? ಇಲ್ಲ, ಏನೋ ಮಾಡಕತ್ತಿದ್ಲು. ಯಾವ್ದ ಜಂಪರ್ ಹಾಕ್ತಿದ್ಲ ಅಂತವ. ಯಾಕದು ಹೊಲಿಗೆ ಸರಿಯಾಗಿಲ್ಲ, ಏನೋ ಇದಾಗೈತೆ ಅಂತಂದು ಹೇಳಿ ಹೊಲಿಗೆ ಬಿಚ್ಕೊಂಡು ಸ್ವಲ್ಪ ಅಕ್ಕೆ ಬರ್ತಾನೆ. ಹೋಗ್ಲಿ ನೀನು ಮುಂದೆ ಹೋಗಿ, ಮತ್ತೆ ಇಬ್ಬರು ಹೋಗ್ಲಿಲ್ಲ ಅಂದ್ರೆ ಸೀತಕ್ಕೆ ಬೇಜಾರು ಮಾಡ್ಕೊಂತಾಳ. ನೀನು ಮುಂದೆ ಹೋಗಿ ನಾನು ಬರ್ತೇನೆ ಅಂತಂದು ಅಂದ್ಲು. ಈಗ ಬರ್ಬೋದು ಅಂತ. ನೀನು ಬೇರೆ ಸೀರೆ ಉಟ್ಕೊಳ್ಳಲ್ಲ ಗಿರ್ಜಿ? ನಡೀತದ ಬಿಡ, ಏನಾಗಲ್ಲ. ಸರಿ ಟಿಫನ್ ಮಾಡ್ಬಾ. ರಮ್ಯಾ, ನೀನೇನು ನಮ್ಮ ಅಣ್ಣನ ಸ್ವಲ್ಪ ಹೈಟ್ ಕಮ್ಮಿ ಇದ್ದಂಗಿದೆ. ಇವಾಗ ನೋಡಿದ್ರೆ ಇಬ್ಬರು ಸೇಮ್ ಕಾಣ್ತಿರಲ್ಲ. ಅಯ್ಯೋ, ಹೀಲ್ಸ್ ಹಾಕೇನಿ ಅದಕ್ಕೆ. ಹೌದೇನು? ಚಂದ ಕಾಣಕತ್ತಿ ನೋಡವ. ನನ್ನದಷ್ಟೇ ಆಗತ್ತೆ ನೋಡಿ ನೀವಿಬ್ಬರಿಗೂ. ಸೀರೆ ಡ್ರೆಸ್ ಒಳ್ಳೆ ಮ್ಯಾಚಿಂಗ್ ಅದಂಗೆ ಐತೆ ಬಿಡು. ಮ್ಯಾಚಿಂಗ್ ಅಂತಂದು ಹೇಳಿ ತಗೊಂಡಿಲ್ಲ ಅಂದ್ರು ಅವ್ನಿಗೆ ಹೇಳಿ ತಗೊಂಡ್ರಂಗೆ ಆಗೈತಿ. ಲಕ್ಷ್ಮಿ, ನಿನಗೂ ಸರಿ ಭಾವತ್ ನಿಂದ ಬೇಡ. ಆ ಫೋಟೋಕ್ಕ ನಿಂತ್ಗ, ಆಮೇಲೆ ಸ್ವಲ್ಪ ತಗೋಲ್ ಕೆಳಗ ಇಲ್ಲ ಇದ್ರಿಗೆ ಕುಂತ್ಬಿಡು ಏನು. ಆಯ್ತು ರೀ. ಮಮ್ಮಿ, ಅಪ್ಪಾಜಿ ಎಲ್ಲೈತಿ? ಫೋಟೋಕ್ಕೆ ಬಂದೇ ಇಲ್ಲ. ನಾನು ಅವಾಗಿಂದ ಅದು ನೋಡಿ ಕೇಳಾಕತ್ತೇನವ, ಎಲ್ಲೇನೋ ಕಣ್ಣಿಗೆ ಕಾಣಾಕ್ತಿಲ್ಲ. ಹೇಳಿ ಕಳಿಸ್ತಾನೆ ತಡಿ ಯಾರಿಗಾನ. ಅಲ್ಲಪ್ಪ, ನಿಮ್ಮ ಅತ್ತಿಗೆ ಮಂತ್ರು ಬಂದಿಲ್ಲ. ನಿಮ್ಮ ಅಣ್ಣಲ್ಲದನ, ಅವನು ಕಾಣಕತ್ತಿಲ್ಲಲ್ಲ. ಅಣ್ಣ ಆ ಕಡೆ ಇದು ಅಡ್ಗೆ ಕಡೆ ಅಲ್ಲದನ್ರಿ. ನಾ ಊಟಕ್ಕೆ ಮತ್ತೆ ಹೆಚ್ಚು ಕಮ್ಮಿ ಆಗ್ತದಲ್ಲ, ಮುಂದೆಲ್ಲ ನಿಂದು ನೋಡ್ಕೊಂಡ್ರೆ ಹಾಕಂದು ಅಲ್ಲೇ ಊಟದ ಕಡೆ ನೋಡಕತ್ತಾರ. ಹೌದೇನಪ್ಪ? ಫೋಟೋ ಕರಿ, ಎಲ್ಲರೂ ಫ್ಯಾಮಿಲಿ ಫೋಟೋ ತೆಗ್ಸ್ಕೊಂಡ್ರೆ ಆಯ್ತು. ಹಂಗ ನಿಮ್ಮ ಅವ್ರನ್ನೂ ಕರಿ, ಆ ಕಡೆ ಚೇರ್ನ ಕುಂತಾರ ನೋಡಿ ಕೆಳಗೆ. ಸರಿ, ಕರ್ಬರ್ತೇನೆ. ಗಿರ್ಜಕ್ಕ, ಅಲ್ಲಿ ಇವರು ನಮ್ಮ ಮನೆಯವ್ರದ್ದು ಕರಿಯ. ಎಲ್ಲದ್ರ ಸೀತಕ್ಕ? ಅಲ್ಲೇ ಮಾಡತ್ರ ಅದಾರಲ್ಲ, ಊಟಕ್ಕೆ ರೆಡಿ ಮಾಡ್ತಾರ. ತಡಿ ಕರ್ದೆ. ಹೊಟ್ಟೆ ಎಷ್ಟತೇನಲ್ಲ ನಿಮ್ಮಿಬ್ರಿಗೂ? ಇಲ್ಲತ್ತೇರ ಹಂಗೇನಿಲ್ಲ, ಜ್ಯೂಸ್ ಅದೇ ಕುಡ್ದಿದ್ವಲ್ಲ ಈಗ, ನಡೀತೈತಿ. ಕರೆಯಕ್ಕೆ ಹೋದಲ್ಲ ನಿನ್ನ ಗಂಡ? ಅಲ್ಲಿ ಬಂದ್ರು ನೋಡ್ರಿ. ಎಷ್ಟೊತ್ತು ಕರ್ದೇನು ಬರಕತ್ತಿಲ್ಲ. ಗಿರ್ಜಕ್ಕ, ಗೌರಕ್ಕ, ನೀವಿಬ್ರು ಬರ್ರಿ. ನಾವಿಬ್ರು ತಕ್ಷಣ ಒಂದು ಫೋಟೋ ಆಮೇಲೆ ನೋಡೋಣಂತೆ. ಅಯ್ಯ ಗಿರ್ಜಿ, ಸೀರೆ ಬೇರೆ ಉಟ್ಕೊಂಡೇ ಇಲ್ಲಲ್ವೇ? ಅಯ್ಯೋ ಇರ್ಲಿ ಬಿಡ ಸೀತಕ್ಕ, ನಡೀತೈತಿ. ಗೌರಕ್ಕೆ ಬರಲಿಲ್ಲ, ಕರೆದು ಬಂದೆ ಬರಕತ್ತ. ಸರಿ ನೀನು ನಿಂದ್ರ ಬಾ. ಅಂದ್ಲೋಡ ಗೌರಕ್ಕ, ಎಷ್ಟೊತ್ತು ಮಾಡ್ತೀಯಲ್ಲ, ಬೇಗ ಬರಕ್ಕೆ ಬರಲ್ಲ ಏನು? ಅಯ್ಯ ಇವರು ನಮ್ಮ ದೂರದ ರಿಲೇಷನ್, ಯಾವ್ದೋ ಪಕ್ಕದೂರು ಅಂತವ. ಅವ್ರು ಯಾರ ಬಂದಿದ್ರಂತ ಇಲ್ಲಿಗೆ ಮಾತಾಡ್ಸಿಂದ ನಿಂತ್ಬಿಟ್ರೆ ಅದಕ್ಕೆ ಟೈಮ್ ಆಯ್ತು. ನಿಂತಾಗ ಏನಾಗಲ್ಲ, ಈಗ ಬಂದೇನಲ್ಲ. ಸರಿ ಬಾ. ಏನಪ್ಪ ನಮ್ಮೆಲ್ಲರದು ಒಂದಲ್ಲ ಒಂದು 2-3 ಫೋಟೋ ಹೆಚ್ಚಿನ ತೆಗಿ. ತಡ್ರಿ, ನಾನು ಆ ಕಡೆ ಸೈಡ್ ಸೇರ್ತೀನಂತ, ಮತ್ತೆ ಎಲ್ಲರೂ ಬರ್ತಾರಲ್ಲ ಒಂದು ಫ್ರೇಮ್ನಾಗ. ಭಾಳ ಜನ ಹಾಕಾರ ಅನಿಸ್ತತಿ. ಇರ್ಲಿ ಬಿಡವ, ನೀನು ಆ ಕಡೆ ಹೋಗಿ ನಿಂತಾಗ ಏನಾಗ ಬರ್ತಾರಲ್ಲಪ್ಪ ಎಲ್ಲರೂ. ಬರ್ತಾರೆ. ಸೀತಕ್ಕ, ಇವನ ಅಣ್ಣನ ಕರಿಬೇಕಿಲ್ಲ? ಯಾವಾಗ ಕರೆದೆ ಅವಾಗ ಹೇಳಿ ಕಳ್ಸಿನಿ. ಗಿರ್ಜಿ ಕಡೆ ಬರ್ತೇನೆ ಅಂತ ಹೇಳಿ ಕಳಿಸಿದ್ರಂತ ಇನ್ನೂ ಬಂದಿಲ್ಲ ಅವಳು. ಅದಕ್ಕೆ ನಾವ್ರ ತಕ್ಷಣ ಬರ್ರಿ ಅಂತ ತಗ್ಸಿದ್ದೆ. ಮತ್ತು ಆಮೇಲೆ ನೀನು ಇರ್ತಿ, ಆಮೇಲೆ ಗಿರ್ಜಿ ಆ ಕಡೆ ಹೋಗುತ್ತೆ, ಗಿರ್ಜಿ ಇರ್ತಿ, ನೀನು ಆ ಕಡೆ ಹೋಗ್ಬಿಡ್ತಿ. ಅದಕ್ಕೆ ನಿಂತ್ರೆ ಏನಾಗಲ್ಲ. ಈಗ ಬಂದ್ರೆ ಎರಡು ತಗ್ಸಿ ಅಂತವಂತೆ. ಈ ಕಡೆ ನೋಡ್ರಿ ಗಿರ್ಜಿ, ನಾವೆಲ್ಲ ಫೋಟೋ ತಗ್ಸ್ಕೊಂಡು ಬರ್ತೀವಿ. ಅಷ್ಟೊತ್ತಿಗೆ ಹೋಗ್ರಿ, ನೀವು ಊಟದ ಹತ್ರ ಕೂತ್ಕೊಂಡಿರಿ. ಏನು ಒಂದು 2 ಫೋಟೋ ಆದ್ರೆ ಮುಗ್ದ ಬರ್ತೈತಿ, ಬಂದುಬಿಡ್ತಾವಂತೆ. ಭಾವತ್ತಲ್ಲ 3-4 ಗಂಟೆ ಆಗಕ್ಕೆ ಬಂತು. ಹೋಗ್ರಿ. ನಿಮ್ಮನ್ನು ಬಿಟ್ಟು ಏನು ಮಾಡೋದ? ಎಲ್ಲರೂ ಒಮ್ಮಟ್ಟಿಗೆ ಮಾಡೋಣ ಅಂತಗಾರ ಏನಾಗತ್ತಿ. ಸರಿ ತಗೊಳವ. ಹಂಗಾದ್ರೆ ಮತ್ತೆ ಇವರು ಅತ್ತೆಯರು ಅವರೆಲ್ಲ ಬರಬೇಕು. ಅವ್ರದ್ದೊಂದು ಫ್ಯಾಮಿಲಿ ಫೋಟೋ, ನಮ್ದೊಂದು ಫ್ಯಾಮಿಲಿ ಫೋಟೋ, ಎಲ್ಲರೂ ಸೇರಿ ಒಂದು ತಗ್ಸಿ ಅಂತವಂತೆ. ಮತ್ತು ನಿಮ್ಮ ಮುಂದೆ ಹೋಗೋಣಂದ್ರೆ ಹೋಗಂಗಿಲ್ಲ. ಕುತ್ಕೊಂಡಿರ್ತೀವಿ, ಮತ್ತೆ ಎಷ್ಟೊತ್ತಿಲ್ಲ ನಿಂದಿರ್ತೀರಿ.
ಸರಿ ತಗೊಳವ, ನಾವು ಅಲ್ಲಿ ಕೆಳಗಿರ್ತೇವೆ. ರೀ ಬರ್ರಿ, ಎಷ್ಟೊತ್ತಿಂದ ಕರಿಬೇಕು? ಅವಾಗಿಂದಾನೆ ಹೇಳಿ ಕಳ್ಸಕನಿ. ಅಲ್ಲ ಮದುವೆಗೆ ಅಂತ ಹೊಡೆದು ಹೊಸ ಡ್ರೆಸ್ ಬಿಟ್ಟು ಇದ್ರಾಗ ಅದಿರಲ್ರಿ ಬೆಳಗ್ಗೆಯಿಂದ, ಅದನ್ನ ಹಾಕೊಂಡಿರ್ತೀರಂತ ನಾ ಮಾಡಿ. ನಾನು ನಿಮ್ಮ ಕಡೆ ಅಷ್ಟು ಲಕ್ಷ ಕೊಟ್ಟು ನೋಡೇ ಇಲ್ಲ. ಹೋಗೋದು ನಾಕೆಂಬೋಗ್ರಿ. ಬಾದಾಮಿ ಕಲರ್ ಒಂಥರ ಕಲರು ಕ್ರೀಮ್ ಕಲರ್ ಬಂದಂಗಾಗೈತೆ ನೋಡಿ. ತಗೊಂಡಿರಲ್ಲ ಮದುವೆಗೆ ಹಾಕ್ಯಪ್ಪ ತಗೊಂಡಿರಿ, ಹಂಗೆ ಇಟ್ಟೇನು ಪೂಜೆ ಮಾಡ್ತೀರ ಅದನ್ನ? ಹೋಗಕ್ಕೆ ಹೋಗ್ರಿ. ಅಯ್ಯ ನನಗೆ ಒಂದಿಟ್ಟು ಆ ಕಡೆ ಈ ಕಡೆ ತಿರ್ಗಪ್ಪ ಪುಸ್ತಕದಿಂದ ಆಕಿ ಡ್ರೆಸ್ ಹಾಕೊಂಡ್ ಬರ್ಬೇಕಂತೆ. ಬರೀ ಅದನ್ನ ಆ ಕಡೆ ಹೋದ್ರೆ ಅದನ್ನ ಇಲ್ಲ ಅಂತ, ಈ ಕಡೆ ಹೋದ್ರೆ ಇಲ್ಲಿ ಏನ್ರ ಇಲ್ಲ ಅಂತಾರ. ಬರೀ ಇದಾಗಿತ್ತು ನಂದು. ಅದೇನೋ ಸಿಲಿಂಡರ್ ಕಲಾಗಿತ್ತಂತೆ. ಸಿಲಿಂಡರ್ ನನ್ನ ಪ್ರಾಬ್ಲಮ್ ಈಗ. ಮತ್ತೆ ಹೋಗಿ ಯಾವ್ದೋ ಬೈಕ್ ಇತ್ತಂತೆ, ಅದು ನೋಡ್ರಿ ನಾನು ನೋಡಿ ಪಂಚರ್ ಆಗ್ಬಿಟ್ಟೆ ಬೈಕ್ ಈಗ. ಮತ್ತೆ ಯಾರ್ದೋ ಬೈಕ್ ಇಸ್ಕೊಂಡು ಹೋಗಿ ಮನೆಗೆ ಒಂದು ಸಿಲಿಂಡರ್ ತಗೊಂಬಂದು ಕೊಟ್ಟಾನ ಅಡಿಗೆ ಮಾಡಕ್ಕೆ. ಈಗ ಏನಾಗತ್ತ ರಾಮಯ್ಯ, ಇದು ಚೆನ್ನಾಗಿತ್ತು ಡ್ರೆಸ್. ಸರಿ ಬರ್ರಿ, ನಾನು ಆ ಕಡೆ ಹೋಗ್ಕೊಂತೇಳ್ರಿ. ಯಾಕ ಮಮ್ಮಿ ಕರೆಯಕತ್ತಾರೆ ಕೇಳಾಗ. ಸರಿ, ಫೋಟೋ ಎಲ್ಲ ಆತಲ್ಲ, ನಾನು ಆ ಕಡೆ ಹೋಗ್ಕೊಂತಗಳ. ಮತ್ತೆ ಅಲ್ಲಿ ಯಾರು ನೋಡ್ಕೊಂತ ಇರ್ಬೇಕು. ಮತ್ತಿಲ್ಲ ಅಂದ್ರ ಸರಿ ಅನ್ಸಂಗಿಲ್ಲ. ಸೀತವ್ವ ಮದುವೆ ಅಂತೂ ಭಾಳ ಚೆನ್ನಾಗಾತ್ ನೋಡವ. ನಾನು ಹೆಂಗೆ ಅನ್ಕೊಂಡಿದ್ದೆಲ್ಲ ಅದಕ್ಕಿಂತ ಭಾಳ ಚೆನ್ನಾಗಾತ್ ನೋಡಿ. ನನಗಂತೂ ಭಾಳ ಖುಷಿ ಆಯ್ತು ನೋಡವ. ಎಲ್ಲ ಕಾರ್ಯನೂ ಎಲ್ಲ ಸಂಪ್ರದಾಯ ಪ್ರಕಾರನ ಎಲ್ಲ ಮಾಡಿಕೊಟ್ರಿ. ಭಾಳ ಖುಷಿ ಆಯ್ತು ನೋಡಿ ನನಗಂತೂ. ಲಕ್ಷ್ಮಿ ಭಾಳ ತೆಗೀತು ನಿಂತ್ಕೊಂಡು ಬಾ ಕೇಳಕ್ಕೆ ಬಸ್ ಸ್ವಲ್ಪ ಹೊತ್ತು. ಅಲ್ಲ ಮತ್ತೆ ಯಾಕೆ ಹಾಕುಂದ್ರಂತೆ? ಊಟಕ್ಕೆ ಕರ್ಕೊಂಡು ಹೋಗ್ಬಿಡು, ನಾವು ಬಂದ್ಬಿಡ್ತೇವೆ ಈಗ. ಪಾಪ ಅಂದ್ರೆ ಹಂಗೆ ನೋಡಂಗಿದ್ರೆ ಪಾಪ ಹುಡುಗಿ ಮೊದಲೇ ಏನು ಸ್ವಲ್ಪ ಕೊಡ್ಬೇಕಾಗಿತ್ತು. ಪಾಪ ನಮಗೆ ನೆನಪಾಗಲಿಲ್ಲ ಅತ್ತಾಗಿ ಅಡ್ಡಾಡೋದ್ರಾಗ. ಹೋಗು, ನೀವು ಊಟ ಮಾಡ್ತೀರಿ ನಿಧಾನಕ್ಕೆ, ನಾ ಬರ್ತೇನಂತೆ. ಇವನ್ನೆಲ್ಲರೂ ಕರ್ಕೊಂಡು ಬರ್ತೇವೆ. ಹಾಂ ಸರಿ ತಗೊಳವ, ನೀವು ಬರ್ರಿ, ನಾ ಹೋಗಿರ್ತೇನೆ. ಮೆಟ್ಲಿದು ನೋಡಿಲಿ ಲಕ್ಷ್ಮಿ. ಬಾರವ, ನಾವು ಹೋಗೋಣಂತ ಊಟಕ್ಕೆ. ಅಲ್ಲ ಟೈಮ್ ಆಯ್ತು. ರಮ್ಯಾ ಬಾ, ಊಟ ಮಾಡಿಬಿಡೋಣಂತೆ. ಅಯ್ಯೋ ಎಲ್ಲರೂ ತೆಗಿಬೇಕಿಲ್ಲಪ್ಪ ಫೋಟೋ. ಇರ್ಲಿ ತಗರಕ್ಕರ, ಒಂದೊಂದು ಹಂಗ ತೆಗ್ದು ಫೋಟೋ ಚೆನ್ನಾಗಿ ಬರ್ತಾವೆ. ಸರಿ ಬಾರವಾಗ, ನಿಂತ್ಕೊಂಡು ಹಂಗ ಟೈಮ್ ಆಗತ್ತಿ. ಇನ್ನು ಮನೆಗೆ ಹೋಗಿ ತುಂಬಿಸ್ಕೊಂಡು ಎಲ್ಲ ಮಾಡೋಕೆ ತೀರಾ ಸಾಯಂಕಾಲ ಆದ್ರೆ ಆಗಂಗಿಲ್ಲ. ಬರ್ರಿ ಹೋಗೋಣ. ಅಣ್ಣರೇ ಸ್ವಲ್ಪ ಜೋರನಾಗ್ರಿ ಇಬ್ರು. ಲಾಸ್ಟ್ ಫೋಟೋ ಅಣ್ಣ. ಹೋಗ್ರಣ್ಣ ನೀವು ಊಟಕ್ಕೆ, ನಾವು ಬರ್ತೇವೆ. ಹಾಂ ಸರಿ ಆಯ್ತು ಅಣ್ಣ. ನನಗಂತೂ ಭಾಳ ಖುಷಿ ಆಯ್ತು ನೋಡಿ ವಿಜಯ್. ನಾನು ಹೆಂಗೆ ಅನ್ಕೊಂಡು ಅದಕ್ಕಿಂತ ಚೆನ್ನಾಗಾಯ್ತು ನನ್ನ ಮದುವೆ. ನೀವು ಖುಷಿಯಾಗಿಲ್ಲ ಅಷ್ಟೇ ಸಾಕು ಬಿಡು. ಬಾ ಹೋಗೋರು, ಇಲ್ಲಾಂದ್ರೆ ಮತ್ತೆ ಊಟ ಕರೆಯಕ್ಕೆ ಒಂದೆರಡು ಸರಿ ಬರ್ತಾರೆ ಅವ್ರು ಮತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.